ಯಾಕಮ್ಮ ನನ್ನ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತಮ್ಮ? ಒಂದೇ ನಿಮ್ಮ ಹತ್ರ ಏನೋ ಪೆನ್ಗಿಂತ ಬಳಪನೆ ವಾಸಿ. ನಂಬರ್ 1 ನಿಮ್ಗೆ ಹೆಂಡತಿ ಅಂದ್ರೆ ಅಲರ್ಜಿ, ಮುಲಾಮ್ ಹಚ್ಚಿದ್ರ ಆಯ್ತು. ನಂಬರ್ 2 ನಿಮ್ಗೆ ಮನೆ ಅಂದ್ರೆ ತಲೆ ನೋವು, ಗನ್ನಿಗೆ ಗೋಲಿ ತುಂಬಿ ತಲೆಗೆ ಹೊಡ್ಕೊಂಡ್ರ ಆಯ್ತು. ನಂಬರ್ 3 ಖರ್ಚ ಕಾಸ್ ಕೇಳಿದ್ರೆ ಉರ್ದವ್ರು ಬೀಳ್ತೀರಾ. ನೀರ್ ಹಾಕೊಂಡ್ರ ಆಯ್ತು. ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ತಮಾಷೆ ಮಾಡ್ತೀರಾ. ಕೋರ್ಟ್ಗೆ ಹೋಗ್ತೀರಾ, ಬರ್ತೀರಾ, ಬರ್ತಾ ಕೇಸ್ ಕೆತ್ಕೊಂಡ್ ಬರ್ತೀರಾ, ಆದ್ರೆ 1 ರೂಪಾಯಿ ಕಾಸ್ ತರ್ತೀರಾ. ನೀವು ಗಂಡ್ಸೆ ಅಲ್ಲ ಅಂತ ನಾನ್ ತೀರ್ಪು ಕೊಡ್ತೇನ್ರಿ. ಏನ್ರಿ ಇಷ್ಟೊಂದು ಬೈತಾ ಇದ್ದೀರಾ? ಗಂಡಸ್ತನಿಗೆ ಸವಾಲ. ನಾನು ಇವ್ರಿಗೆ ದಿನಾ ಬೈತಾನೆ ಇರ್ತೀನಿ, ಆದ್ರೂ ಪ್ರಯೋಜನ ಇಲ್ಲ. ನಾನು ಒಂದು ವಾರದಿಂದ ನಿಮ್ಮ ಬೈಗಳನ್ನ ನೋಡ್ತಾ ಇದ್ದೀನಿ. ಏನ್ ಅದಕ್ಕೊಂದು ಆದಿ ಇಲ್ಲ, ಅಂತ್ಯ ಇಲ್ಲ. ಏನಂದೆ ಪರ್ಮ? ಕೇಳಿಸ್ತಾ ಇಲ್ಲ ಅಂದ. ನನ್ನ ಹೆಂಡತಿ ಚುಚ್ಚಿ ಚುಚ್ಚಿ ಬೈತಾ ಇರ್ತಾಳ, ಅದಕ್ಕೆ ಕಿವಿಲ್ ಹತ್ತಿ ಇಟ್ಕೊಂಡಿದೆ. ಅವಳು ಏನ್ ಬೇಕಾದ್ರೂ ಬೈಕೊಳ್ಳಿ, ನನಗೇನಂತೆ? ನಾನ್ ಬೈತಾ ಇರ್ತೀನಿ ಅಂತ ನೀವು ಕಿವಿಲ್ ಹತ್ತಿ ಇಟ್ಕೊಂಡಿದ್ದೀರೇನ್ರಿ? ಗುಂಡ, ನಮ್ಮ ಸಂಸ್ಕೃತಿಲಿ ಹೆಂಡತಿ ಪಾದನೆ ಗತಿ, ಬಿಡಬೇಡ, ಹೊಂದ್ಕೊಂಡೋಗು. ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಈ ಚಳವಳಿನ ನಮ್ಮನೆಗೆ ತರಬೇಡಿ. ನಮ್ ಭಾವ ಏನೇ ಮಾಡಿದ್ರು ನೀನ್ ಬೈತಾ ಇರ್ತೀಯಲ್ಲ, ಅದಕ್ಕೆ ಅವ್ರ ಕೆಲ್ಸ ಅವರೇ ಮಾಡ್ಕೊತಾ ಇದ್ದಾರೆ. ಆಗ್ಬೋದು. ಅಕ್ಕ ಹೀಗೆ ಬೈತಾ ಇದ್ರೆ ನಮ್ ಭಾವ ಕೊನೆಗೂ ದಿನ ಸಪರೇಟ್ ಮನೆ ಮಾಡ್ತಾರೆ. ಅಷ್ಟೊಂದು ಧೈರ್ಯ ಇದೆ ನಿಮ್ ಭಾವಂಗೆ? ನಮ್ ಭಾವನ್ ಮನ್ಸು ನನ್ಗೆ ಗೊತ್ತು ಕಣೆ. ಅವ್ರ ಮನ್ಸನ್ನ ನೋಯಿಸ್ಬೇಡ, ಚೆನ್ನಾಗಿರಲ್ಲ. ಸುಮ್ನೆ ಕೂತ್ಕೊಳೆ. ನಿಮ್ ಭಾವನ್ ವಹಿಸ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ. ನೆಟ್ಟು ಕೋರ್ಟ್ ಹೋಗಲ್ಲ, ಕೋರ್ಟ್ ಹೋದ್ರೆ ನೆಟ್ಟಿಗೆ ವಾದ ಮಾಡಲ್ಲ. ಒಂದ್ ಪಕ್ಷ ವಾದ ಮಾಡಿದ್ರು ಅದು ಜಡ್ಜ್ ಸಾಹೇಬ್ರಿಗೆ ಇಷ್ಟ ಆಗಲ್ಲ. ಒಟ್ಟಲ್ಲಿ ಇವರು ಕೇಸ್ ಗೆಲ್ಲಲ್ಲ, ಕೇಸ್ ಗೆದ್ರು ಕಾಸ್ ಅಂತ ಬರಲ್ಲ. ಇಂತ ಗಂಡ ಇದ್ರಷ್ಟು ಬಿಟ್ರಷ್ಟು ಮನೆಯಿಂದ ಹೋಗಲ್ಲ ಇವ್ರಿಗೆ. ನನ್ನ ಹೆಂಡತಿ ಬೈಗಳ ಕೇಳಿ ಕೇಳಿ ರೋಸೋಗ್ಬಿಟ್ಟಿದೀನೋ. ಎಲ್ಲಾದ್ರೂ ಹೊರಟೋಗ್ಬೇಕು ಅನಿಸ್ತಾ ಇದೆ. ಮನೆಗೆ ಹೋಗಕ್ಕೆ ಬೇಜಾರ, ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸ್ತಾ ಇದೆ. ರೈಲ್ವೆ ಟ್ರ್ಯಾಕ್ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಾವು, ಮರಕ್ಕೆ ಹಗ್ಗ ಆದ್ರೆ ಸ್ಟೇಟ್ ಗೌರ್ಮೆಂಟ್ ಸಾವು. ವಿಷ ಕುಡಿಯೋದೇ ಬೆಸ್ಟ್ ಅನಿಸ್ತಾ ಇದೆಯಾ? ಬೆಪ್ಪ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಡಿಗಳು ಕಣೋ. ಒಂದು ದಿನದ ಮಟ್ಟಿಗಾದ್ರೂ ನೀನು ಗಂಡ್ಸಾಗು. ಹೆಂಡ್ತಿನ ಬೈತ್ಯಾ, ಹೊಡಿತ್ಯಾ, ಏನ್ ಬೇಕಾದ್ರೂ ಮಾಡ್ತೀಯಾ? ಅಷ್ಟಾದ್ರೆ ನನ್ನ ಜೀವನ ಪಾವನ ಆಗ್ಬಿಡುತ್ತಾ? ಲೇ, ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ಸಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನ್ಸಿರುತ್ತಾ? ಹಾಗೆ ನಾನು ಬಾಯಿಗೆ ಬಂದ ಹಾಗೆ ನನ್ನ ಹೆಂಡತಿಗೆ ಬೈಬೇಕು, ಹೊಡಿಬೇಕು ಅನ್ನಿಸ್ತಾ ಇದೆಯಾ? ಆಮೇಲೆ ಅವಳು ನನಗೆ ಜೀವನ ಪರ್ಯಂತ ಬೈದ್ರು ನನ್ನ ತಲೆ ಕೆಡಿಸ್ಕೊಳಲ್ವಾ? ಮನೆಗೆ ಹೋಗು, ನಾನು ಹೇಳಿದ್ದೆಲ್ಲ ತಗೊಂಡೋಗು. ಬಸ ಆಟ ಶುರುವಚ್ಕೋ. ಒಂಟೆ ಚಾಮುಂಡೇಶ್ವರಿ ತಾಯಿ, ನನಗೆ ಜಗತ್ತನ್ನ ಜಯಿಸುವಂತ ಶಕ್ತಿ ಕೊಡಮ್ಮ. ದುಷ್ಟ ಹೆಂಗಸರನ್ನ ಸಂಹಾರ ಮಾಡುವಂತ ಶಕ್ತಿ ಕೊಡಮ್ಮ ತಾಯಿ. ನಮ್ಮವ್ವ ದುರ್ಗಿ ಒಳ್ಳೇದ್ ಮಾಡವ್ವ, ಸೌದತ್ತಿ ಅಲ್ಲಮ್ಮ. ಅಕ್ಕ, ಭಾವ ನಿನ್ ಮೇಲೆ ಮಾಟ ಮಂತ್ರ ಮಾಡಿಸ್ತಾ ಇದಾರೆ ಅನ್ಸುತ್ತೆ. ಏನೇ ಮಾಡೋದೀಗ? ಯಾವಾಗ್ಲೂ ಅವ್ರು ಬೈತಾ ಇದೆಯಲ್ಲ, ಬೇಜಾರಾಗಿದೆ. ಅದಕ್ಕೆ ನಿನ್ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡ್ತಿದ್ದಾರೆ. ಅಯ್ಯೋ, ನನಗೆ ಮಾಟ ಮಾಡ್ಬಿಟ್ರೆ ಏನೇ ಗತಿ? ಗೋವಿಂದನೇ ಗತಿ. ಗೋವಿಂದ ಕಾಳಿ ಪೂಜೆನ ಕಲ್ತ್ಕೊಂಡ್ ಬಂದ್ಬಿಟ್ಟು ಮನೆಯವರೆಲ್ಲ ಹೆದರ್ಸ್ತಾ ಇದ್ದೀರಾ? ಏನೇ ತಿಳ್ಕೊಂಡಿದ್ದೀರಾ ನಿಮ್ಮೆ ನೀವು? ನನ್ನ ಹತ್ರದೆಲ್ಲ ನಡೆಯಲ್ಲ. ಹುಡುಗ ಮನೆಗೆ ಹೋಗಿ ಪೊಂಗಲ್ ಪಲಾವ್ ಮಾಡು. ನೀನೇನೆ ಮುಖ ನೋಡ್ತಾ ನಿಂತಿದ್ಯಾ? ಹೋಗ ಅಕ್ಕನ ಸಹಾಯ ಮಾಡು. ಮನ್ಯಾಗ ಅಡಿಗೆ ಮಾಡಿಲ್ಲ ಅಂದ್ರೆ ಏನಾದ್ರಿ? ಹೋಟ್ಲಿಂದ ತಂದು ತಿಂತಾರೆ. ಹೋಟೆಲಿಂದ ತಂದ್ರೆ ತರ್ಲಿ, ಮನೇಲಿ ಮಾಡಿಲ್ವಲ್ಲ? ಹಿಂಗ ಮಾಡಿದ್ರೆ ಗುಂಡನವ್ರ ಕೈ ತಪ್ಪಕ್ಕಾರ. ಅದಕ್ಕೆ ನಾನ್ ಬೇರೆನೆ ಒಂದ್ ಐಡಿಯಾ ಮಾಡಿದೀನಿ. ಏನ್ ಐಡಿಯಾ ಮಾಡಿರಿ? ಸೋಪ್ ನೀರ್ ಚೆಲ್ಲಿದೀನಿ ಅಲ್ಲೋಡು. ಏನಾಯ್ತು? ಬಾಗಿಲು ಮುಂದೆ ಬಚ್ಚಲ ಮನೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾರು ಸೋಪ್ ನೀರ್ ಹಾಕ್ಬಿಟ್ಟು ನನ್ನ ಕಾಲು ಮುರಿದು ಹಾಕ್ಬಿಟ್ರ? ಶಕ್ತಿನ ನಿಶಕ್ತಿ ಮಾಡೋದು ಶಕ್ತಿ. ಹೇಗ್ ಹೊಡಿತಿದಾರ ನೋಡ್ರಿ ಮೇಡಮ್. ಅವ್ರಿಗೆ ಯಾಕೆ ಮೇಡಮ್ ಹೊಡಿತಾ ಇದ್ದೀರಾ? ಏನು ಅಂತ ನನಗೆ ಗೊತ್ತಾಗ್ಬೇಕು. ಅದನ್ನ ನಾನು ಹೇಳ್ತೀನಿ ಮೇಡಮ್. ಹೇಳು. ಪಾಪ ಮನೇಲಿ ಏನೋ ತುಂಬಾ ತೊಂದರೆ ಇದೆ ಅಂತಿದ್ದ. ತೊಂದ್ರೆ ಎಲ್ಲರಿಗೂ ಇರುತ್ತೆ, ಮುಂದೆ ಹೇಳು. ಒಂದಿನದ ಮಟ್ಟಿಗಾದ್ರೂ ಗಂಡ್ಸಾಬೇಕು ಅಂತಿದ್ದ. ಶಕ್ತಿ ಮಾತನ್ನ ಪೂಜೆ ಮಾಡು, ಎಲ್ಲ ಪ್ರಾಪ್ತಿ ಆಗುತ್ತೆ ಅಂತ ನಾನೇ ಹೇಳಿದ್ ಮೇಡಮ್. ನಾನು ಈ ರೀತಿ ಮಾಡ್ಬೇಡ ಅಂತ ಹೇಳಿದ್ದೆ ತಾನೆ? ಯಾಕೆ ಅಂತ ಡಬ್ಬ ಐಡಿಯಾ ಕೊಟ್ಟಿದ್ಯಾ? ಸರ್, ನನ್ನ ಹೆಂಡತಿನೂ ತುಂಬಾ ತೊಂದರೆ ಕೊಡ್ತಾ ಇದ್ಲು ಸರ್. ಯಾರೊಬ್ಬ ಹೇಳ್ದ, ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡ್ಬೇಕು ಅಂದ್ರೆ ಈ ತರ ವೇಷ ಹಾಕೊಬೇಕು ಅಂತ. ಗುಂಡಣ್ಣ ಮೊದಲು ಪ್ರಯೋಗ ಮಾಡಿ ಸಕ್ಸಸ್ ಆದ್ರೆ ನಾನ್ ಮಾಡೋಣ ಅಂತ ಹೇಳ್ದೆ.